ನಮಸ್ಕಾರ. ವೆಲ್ಕಮ್ ಟು ಸಮಿಟ್ ಅಕಾಡೆಮಿ. ಆರ್ ಟುಡೇಸ್ ಟಾಪಿಕ್ ಇಸ್ ಪ್ರೆಷರ್ ಗ್ರೇಡಿಯಂಟ್ ಫೋರ್ಸ್. ಸೊ ಇವತ್ತಿನ ನಮ್ಮ ಟಾಪಿಕ್ ಬಂದು ಪ್ರೆಷರ್ ಗ್ರೇಡಿಯಂಟ್ ಫೋರ್ಸ್. ಸೊ ಇದು ಹೇಗೆ ಬರುತ್ತೆ, ಇದರ ಪರಿಣಾಮಗಳೇನು ಅಂತ ನಾವು ನೋಡೋಣ. ಸೊ ಪ್ರೆಷರ್ ಗ್ರೇಡಿಯಂಟ್ ಫೋರ್ಸನ್ನು ಸಾಮಾನ್ಯವಾಗಿ ನಾವು PGF ಅಥವಾ ಬ್ಯಾರೋಮೆಟ್ರಿಕ್ ಸ್ಲೋಪ್ ಅಂತ ಹೇಳಿ ಕರಿತೀವಿ. ಸೊ ಇಟ್ ಈಸ್ ಜನರಲಿ ಕಾಲ್ಡ್ ಆಸ್ PGF ಆರ್ ಇಟ್ ಈಸ್ ಕಾಲ್ಡ್ ಆಸ್ ಬ್ಯಾರೋಮೆಟ್ರಿಕ್ ಸ್ಲೋಪ್. ಸೊ ವಾಟ್ ಈಸ್ ಪ್ರೆಷರ್ ಗ್ರೇಡಿಯಂಟ್ ಫೋರ್ಸ್? ಹಿಂಗಂದ್ರೆ ಏನು? ಸೊ ಪ್ರೆಷರ್ ಗ್ರೇಡಿಯಂಟ್ ಫೋರ್ಸ್ ಮೂರು ಪದಗಳು. ಸೊ ಗ್ರೇಡಿಯಂಟ್ ಅಂದ್ರೆ ಏನು? ಗ್ರೇಡಿಯಂಟ್ ಅಂದ್ರೆ ವ್ಯತ್ಯಾಸ. ಸೊ ವೆನ್ ದೇರ್ ಇಸ್ ಅ ಡಿಫರೆನ್ಸ್ ಯು ಕಾಲ್ ಇಟ್ ಆಸ್ ಗ್ರೇಡಿಯಂಟ್. ಸೊ ವಾಟ್ ಈಸ್ ದ ಡಿಫರೆನ್ಸ್ ವಿ ಆರ್ ಟಾಕಿಂಗ್ ಅಬೌಟ್? ವಿ ಆರ್ ಟಾಕಿಂಗ್ ಅಬೌಟ್ ಅಟ್ಮಾಸ್ಫರಿಕ್ ಪ್ರೆಷರ್ ಡಿಫರೆನ್ಸ್. ಸೊ ನಮ್ಮ ಪರಿಸರದಲ್ಲಿ ನಮಗೆ ಬರುವ ಒತ್ತಡದ ವ್ಯತ್ಯಾಸವನ್ನು ನಾವು ಪ್ರೆಷರ್ ಗ್ರೇಡಿಯಂಟ್ ಫೋರ್ಸ್ ಅಂತ ಕರಿತೀವಿ. ಕನ್ನಡದಲ್ಲಿ ಇದಕ್ಕೆ ಒತ್ತಡ ಪ್ರವಣತೆ ಶಕ್ತಿ ಅಂತ ಹೇಳಿ ಕರಿತೀವಿ. ಸೊ ಈ ಪ್ರೆಷರ್ ಗ್ರೇಡಿಯಂಟ್ ಏಕೆ ಬರುತ್ತೆ, ಹೇಗೆ ಬರುತ್ತೆ ಅಂತ ನಾವು ನೋಡೋಣ. ಸೊ ಸಾಮಾನ್ಯವಾಗಿ ನಮಗೆ ನಮ್ಮ ಸುತ್ತಲಿನ ಪ್ರದೇಶಗಳಲ್ಲಿ ಹೈ ಪ್ರೆಷರ್ ಏರಿಯಾ ಮತ್ತು ಲೋ ಪ್ರೆಷರ್ ಏರಿಯಾ ಅಂತ ಬರುತ್ತೆ. ಸೊ ಹೆಚ್ಚು ಒತ್ತಡ ಪ್ರದೇಶಗಳನ್ನು ನಾವು ಹೈ ಪ್ರೆಷರ್ ಅಂತ ಕರಿತೀವಿ, ಕಡಿಮೆ ಒತ್ತಡನ ನಾವು ಲೋ ಪ್ರೆಷರ್ ಅಂತ ಕರಿತೀವಿ. ಸೊ ಹೈ ಪ್ರೆಷರಲ್ಲಿ ಏನಾಗ್ತಾ ಇರುತ್ತೆ? ಹೈ ಪ್ರೆಷರಲ್ಲಿ ಗಾಳಿ ಕೆಳಗಡೆಗೆ ಕುಸಿತಾ ಇರುತ್ತೆ. ಸೊ ಯು ಹ್ಯಾವ್ ಸಿಂಕಿಂಗ್ ಏರ್ ಕರೆಂಟ್ಸ್ ಇನ್ ಅ ಹೈ ಪ್ರೆಷರ್ ಏರಿಯಾ. ಆ್ಯಂಡ್ ಲೋ ಪ್ರೆಷರಲ್ಲಿ ಏನಾಗ್ತಾ ಇರುತ್ತೆ? ಲೋ ಪ್ರೆಷರಲ್ಲಿ ನಿಮಗೆ ಗಾಳಿ ಮೇಲಕ್ಕೆ ಏರ್ತಾ ಇರುತ್ತೆ. ಸೊ ಯು ಹ್ಯಾವ್ ರೈಸಿಂಗ್ ಏರ್ ಕರೆಂಟ್ಸ್. ಹೈ ಪ್ರೆಷರ್ ಏರಿಯಾ, ಹೆಚ್ಚು ಒತ್ತಡ ಪ್ರದೇಶ, ಸಾಮಾನ್ಯವಾಗಿ ನಿಮಗೆ ಉಷ್ಣಾಂಶತೆ ಕಡಿಮೆ ಇದ್ದಾಗ ಬರುತ್ತೆ. ಲೋ ಪ್ರೆಷರ್ ಸಾಮಾನ್ಯವಾಗಿ ನಿಮಗೆ ಉಷ್ಣಾಂಶತೆ ಜಾಸ್ತಿ ಇದ್ದಾಗ ಬರುತ್ತೆ. ಸೊ ಲೋ ಟೆಂಪ್ರೇಚರ್ ಇದ್ದಾಗ ಹೈ ಪ್ರೆಷರ್ ಬರುತ್ತೆ, ಹೈ ಟೆಂಪ್ರೇಚರ್ ಇದ್ದಾಗ ಲೋ ಪ್ರೆಷರ್ ಬರುತ್ತೆ. ಸೊ ಇದನ್ನ ನಾವು ಈಗ ಗ್ರೇಡಿಯಂಟ್ ಅಂತ ಹೇಳಿ ಕರಿಬೋದು. ಫಾರ್ ಎಕ್ಸಾಂಪಲ್, ಇಫ್ ಯು ಹ್ಯಾವ್ 950 millibars ಹಿಯರ್ ಆ್ಯಂಡ್ ಇಫ್ ಯು ಹ್ಯಾವ್ 850 millibars ಹಿಯರ್. ಸೊ 950 millibars ಅನ್ನು ನಾವು ಹೈ ಪ್ರೆಷರ್ ಅಂತ ಕರಿತೀವಿ, 850 millibars ಅನ್ನು ನಾವು ಲೋ ಪ್ರೆಷರ್ ಅಂತ ಕರಿತೀವಿ. ಅದು ಈ ಕೇಸ್ಗೆ ಮಾತ್ರ ಎಕ್ಸಾಂಪಲ್ ಆಗಿ. ಓಕೆ, ಸೊ ಈ ಎಕ್ಸಾಂಪಲ್ ಅಲ್ಲಿ 950 millibars ಬಿಕಮ್ಸ್ ಹೈ ಪ್ರೆಷರ್ ಆ್ಯಂಡ್ 850 millibars ಬಿಕಮ್ಸ್ ಲೋ ಪ್ರೆಷರ್. ಸೊ 950ಗೂ 850ಗೂ ಈಗ ನಿಮಗೆ ಸುಮಾರಾಗಿ ಇಲ್ಲಿ 100 millibarಗಳ ವ್ಯತ್ಯಾಸ ಕಾಣಿಸ್ತಾ ಇದೆ. ಸೊ ಈಗ ಇದಕ್ಕೆ ನಾವು ಗ್ರೇಡಿಯಂಟ್ ಅಂತ ಹೇಳಿ ಕರಿತೀವಿ. ಸೊ ವಾಟ್ ಇಸ್ ಪ್ರೆಷರ್ ಗ್ರೇಡಿಯಂಟ್? ಪ್ರೆಷರ್ ಗ್ರೇಡಿಯಂಟ್ ಇಸ್ ದ ಚೇಂಜ್ ಇನ್ ಪ್ರೆಷರ್ ಮೆಜರ್ಡ್ ಅಕ್ರಾಸ್ ಎ ಗಿವನ್ ಡಿಸ್ಟೆನ್ಸ್ ಇಸ್ ಕಾಲ್ಡ್ ಆಸ್ ಪ್ರೆಷರ್ ಗ್ರೇಡಿಯಂಟ್. ನಾವು ಈಗ ಎರಡು ಬೇರೆ ಬೇರೆ ಪ್ರದೇಶಗಳು ತಗೊಂಡಾಗ ಸಾಮಾನ್ಯವಾಗಿ ಅವಕ್ಕೆ ಒಂದೇ ಒತ್ತಡ ಇರಲ್ಲ, ಬೇರೆ ಬೇರೆ ಒತ್ತಡಗಳು ಕಂಡು ಬರ್ತವೆ. ಕೆಲವು ಕಡೆ ಹೆಚ್ಚು ಒತ್ತಡ ಇರ್ಬೋದು, ಇನ್ನು ಕೆಲವು ಕಡೆ ಕಡಿಮೆ ಒತ್ತಡ ಇರ್ಬೋದು. ಸೊ ನಾವು ಎರಡು ಪ್ರದೇಶಗಳನ್ನು ತಗೊಂಡಾಗ ಒತ್ತಡದಲ್ಲಿ ಬರೋ ವ್ಯತ್ಯಾಸನೇ ನಾವು ಪ್ರವಣತೆ, ಒತ್ತಡ ಪ್ರವಣತೆ ಅಂತ ಹೇಳಿ ಕರಿತೀವಿ. ಸೊ ವೆನ್ ದೇರ್ ಇಸ್ ಪ್ರೆಷರ್ ಗ್ರೇಡಿಯಂಟ್ ದೇರ್ ಅರೈಸಸ್ ಅ ಫೋರ್ಸ್ ವಿಚ್ ಇಸ್ ಕಾಲ್ಡ್ ಆಸ್ ಪ್ರೆಷರ್ ಗ್ರೇಡಿಯಂಟ್ ಫೋರ್ಸ್. ಸೊ ಈ ರೀತಿ ವ್ಯತ್ಯಾಸಗಳು ಬಂದಾಗ ಅಲ್ಲಿ ಒಂದು ಶಕ್ತಿ ಬರುತ್ತೆ, ಅದೇ ನಿಮಗೆ PGF ಅಂತ ಹೇಳಿ ಕರಿತೀವಿ. ಸೊ ಈ PGFನ ಪರಿಣಾಮಗಳೇನು, ಅದರಿಂದ ಏನಾಗುತ್ತೆ? ಸೊ PGF ಇವಾಗ ಮೊದಲು ಪರಿಣಾಮಗಳು ತಿಳ್ಕೊಳ್ಳೋಕ್ಕೂ ಮುಂಚೆ ಅದು ಯಾವ ದಿಕ್ಕಿನಲ್ಲಿ ಹೋಗುತ್ತೆ ಅಂತ ತಿಳ್ಕೊಳ್ಳೋಣ. ಸೊ ಪ್ರೆಷರ್ ಗ್ರೇಡಿಯಂಟ್ ಫೋರ್ಸ್, ವಾಟ್ ಇಸ್ ದ ಡೈರೆಕ್ಷನ್ ಆಫ್ ಇಟ್? ಸೊ ಆಸ್ ಐ ಸೆಡ್, ಯು ಹ್ಯಾವ್ ಟೂ ರೀಜನ್ಸ್, ಒನ್ is high pressure and the other is low pressure. So let us take an example. So you have a 900 millibar area and you have a area with pressure 850 millibars. So there are two regions, one is at high pressure and one is at low pressure. So when you have two different pressures like this, pressure gradient force is from high pressure to low pressure. So ಈ ಶಕ್ತಿ ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ? ಹೆಚ್ಚು ಒತ್ತಡ ಪ್ರದೇಶದಿಂದ ಕಡಿಮೆ ಒತ್ತಡ ಪ್ರದೇಶದ ದಿಕ್ಕಿನಲ್ಲಿ ಹೋಗುತ್ತೆ. ಸೊ ಲೆಟ್ us try to see what is the direction. So the direction of the gradient is from high pressure to low pressure. ಓಕೆ, ಸೊ ಈಗ ನಮಗೆ ಇನ್ನೊಂದು ಅರ್ಥ ಮಾಡ್ಕೋಬೇಕು, ಐಸೋಬಾರ್ಗಳು ಅಂತ ಹೇಳ್ತೀವಿ. ಸೊ ಐಸೋಬಾರ್ ಅಂತ ಹೇಳಿದ್ರೆ ಏನು? ಐಸೋಬಾರ್ ಅಂತ ಹೇಳಿದ್ರೆ ಲೈನ್ ಕನೆಕ್ಟಿಂಗ್ ಪ್ಲೇಸಸ್ ವಿತ್ ಸೇಮ್ ಪ್ರೆಷರ್. ಒಂದೇ ಒತ್ತಡ ಇರುವ ಜಾಗಗಳಿಗೆ ನಾವು ಒಂದು ರೇಖೆಯನ್ನು ಎಳೆದು ಜೋಡಿಸಿದ್ರೆ ಆ ಲೈನ್ನ ನಾವು ಐಸೋಬಾರ್ ಅಂತ ಹೇಳಿ ಕರಿತೀವಿ. ಓಕೆ, ಸೊ ವೆರಿ ಸಿಂಪಲ್ ಎಕ್ಸಾಂಪಲ್. ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಶಿವಮೊಗ್ಗದಲ್ಲಿ ಇವಾಗ 850 millibars ಇತ್ತು ಅಂತ ಅನ್ಕೊಳ್ಳಿ. ಪಕ್ಕದ ಚಿಕ್ಕಮಂಗ್ಳೂರಿನಲ್ಲೂ ನಿಮಗೆ
850 ಮಿಲಿಬಾರ್ಸ್ ಇತ್ತು. ಹಾಸನಲ್ಲೂ ಕೂಡ ನಿಮಗೆ 850 ಮಿಲಿಬಾರ್ಸ್ ಇತ್ತು. ಸೊ ಈ 3 ಜಿಲ್ಲೆಗಳನ್ನು ನೀವೇನು ಮಾಡ್ತೀರಾ, ಒಂದು ಲೈನ್ ಹಾಕಿ ಅವನ್ನು ಕನೆಕ್ಟ್ ಮಾಡ್ತೀರಾ, ಒಂದು ರೇಖೆ ಎಳೆದು ಅದನ್ನು ಕನೆಕ್ಟ್ ಮಾಡ್ತೀರಾ. ಅದನ್ನು ನಾವು ಐಸೋಬಾರ್ ಅಂತ ಹೇಳಿ ಕರಿತೀವಿ. ಸೊ ಈಗ ಐಸೋಬಾರ್ ಅಂತ ಹೇಳಿದ್ರೆ ಇಟ್ ಇಸ್ ಲೈನ್ ಕನೆಕ್ಟಿಂಗ್ ಪ್ಲೇಸಸ್ ವಿತ್ ಸೇಮ್ ಪ್ರೆಷರ್. ಸೊ ಈಗ ಈ ಐಸೋಬಾರ್ನಲ್ಲಿ ಈ ಪಿ ಜಿ ಎಫ್ ಯಾವ ದಿಕ್ಕಿನಲ್ಲಿ ಹೋಗುತ್ತೆ. ಸೊ ಇಫ್ ಯು ಹ್ಯಾವ್ ಅ ಐಸೋಬಾರ್ ಫಾರ್ ಎಕ್ಸಾಂಪಲ್ ವಿಚ್ ಇಸ್ at 900 millibars, and if you have another isobar which is at 800 millibar, then pressure gradient force ಈ ಪಿ ಜಿ ಎಫ್ ಯಾವತ್ತು ಈ ಐಸೋಬಾರ್ಗಳಿಗೆ ಪರ್ಪೆಂಡಿಕ್ಯುಲರ್ ಆಗಿ ಇರುತ್ತೆ. ಸೊ ಹೀಗೆ ಅಡ್ಡವಾಗಿ ಚಲಿಸುತ್ತೆ. ಓಕೆ, ಸೊ ಪಿ ಜಿ ಎಫ್ ಇಸ್ ಆಲ್ವೇಸ್ ಫ್ರಮ್ ಹೈ ಪ್ರೆಷರ್ ಟು ಲೋ ಪ್ರೆಷರ್, ಹೆಚ್ಚು ಒತ್ತಡದಿಂದ ಕಡಿಮೆ ಒತ್ತಡದ ದಿಕ್ಕಿಗಿದೆ, ಮತ್ತು ಇದು ಯಾವತ್ತು ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಸೊ ಹೀಗೆ ಪರ್ಪೆಂಡಿಕ್ಯುಲರ್ ಆಗಿ ಅದು ಆ ಶಕ್ತಿ ಚಲಿಸುತ್ತೆ. ಓಕೆ, ಸೊ ಪ್ರೆಷರ್ ಗ್ರೇಡಿಯಂಟ್ ಫೋರ್ಸ್ ಇಸ್ ಆಲ್ವೇಸ್ ಪರ್ಪೆಂಡಿಕ್ಯುಲರ್ ಟು ದಿ ಐಸೋಬಾರ್ಸ್. ಸೊ ಇದರ ಪರಿಣಾಮ ಏನು? ಸೊ ಬಿಕಾಸ್ ಆಫ್ ದಿಸ್ ಪ್ರೆಷರ್ ಗ್ರೇಡಿಯಂಟ್ ಫೋರ್ಸ್ ನಾವು ವಿ ಹ್ಯಾವ್ ವಿಂಡ್ಸ್. ಸೊ ಗಾಳಿ ನಮಗೆ ಕೆಲವು ಸಲ ಈ ದಿಕ್ಕಿನಿಂದ ಬರುತ್ತೆ, ಕೆಲವು ಸಲ ಈ ದಿಕ್ಕಿನಿಂದ ಬರುತ್ತೆ, ಬೇರೆ ಬೇರೆ ದಿಕ್ಕಿನಿಂದ ಬರುತ್ತೆ. ಸೊ ನಮಗೆ ಪಿ ಜಿ ಎಫ್ ಯಾವ ದಿಕ್ಕಿನಿಂದ ಬರ್ತಾ ಇರುತ್ತೆ ಆ ದಿಕ್ಕಿನಿಂದನೇ ನಮಗೆ ಗಾಳಿ ಬರುತ್ತೆ. ಸೊ ಅಲ್ಲಿ ಹೆಚ್ಚು ಒತ್ತಡ ಇದ್ದು ಇಲ್ಲಿ ಕಡಿಮೆ ಒತ್ತಡ ಇದ್ದರೆ ಆಗ ಆ ದಿಕ್ಕಿನಿಂದ ಈ ದಿಕ್ಕಿಗೆ ಗಾಳಿ ಬರುತ್ತೆ. ಸೊ ಇಫ್ ಫಾರ್ ಎಕ್ಸಾಂಪಲ್ ನಾವು ದಿಸ್ ಈಸ್ ಅ ಹೈ ಪ್ರೆಷರ್ ಏರಿಯಾ ವಿತ್ ಸೇ 930 millibars and this is a low pressure area say 850 millibars. So you have approximately around 80 millibar difference. So now if we see the pressure will move, the pressure gradient force will move from high pressure to low pressure, and now we have to consider the direction of the wind. So when we consider the direction of the wind, it is from high pressure to low pressure, but you have Coriolis force also acting and giving a deflection. ಸೊ ಈಗ ಪ್ರೆಷರ್ ಗ್ರೇಡಿಯಂಟ್ ಫೋರ್ಸ್ ಹೈ ಪ್ರೆಷರಿಂದ ಲೋ ಪ್ರೆಷರ್ಗಿದೆ, ಗಾಳಿನೂ ಕೂಡ ಹೈ ಪ್ರೆಷರಿಂದ ಲೋ ಪ್ರೆಷರ್ಗೆ ಚಲಿಸುತ್ತೆ. ಆದರೆ ಇದಕ್ಕೆ ಕೊರಿಯಾಲಿಸ್ ಶಕ್ತಿಯ ಒಂದು ಡಿಫ್ಲೆಕ್ಷನ್ನಿಂದ ಸ್ವಲ್ಪ ಅದು ತಿರುಗುತ್ತೆ. ಓಕೆ, ಸೊ ಗಾಳಿ ಹೇಗೆ ಬರುತ್ತೆ? ಗಾಳಿ ಪ್ರೆಷರ್ ಗ್ರೇಡಿಯಂಟ್ ಫೋರ್ಸ್ನೊಂದಿಗೆ ಬರುತ್ತೆ. ಸೊ ಎಲ್ಲಿಂದ ಹೈ ಪ್ರೆಷರಿಂದ ಲೋ ಪ್ರೆಷರ್ಗೆ ಪ್ರೆಷರ್ ಗ್ರೇಡಿಯಂಟ್ ಫೋರ್ಸ್ ಇದೆ, ಗಾಳಿನೂ ಕೂಡ ಹೈ ಪ್ರೆಷರಿಂದ ಲೋ ಪ್ರೆಷರ್ಗೆ ಬರುತ್ತೆ. ವಿಂಡ್ ಆಲ್ವೇಸ್ ಫ್ಲೋಸ್ ಫ್ರಮ್ ಹೈ ಪ್ರೆಷರ್ ಟು ಲೋ ಪ್ರೆಷರ್ ಅಲಾಂಗ್ ವಿತ್ ದ ಪಿ ಜಿ ಎಫ್. ಸೊ ಗಾಳಿ ಬಂದಾಗ ಗಾಳಿ ಪಿ ಜಿ ಎಫ್ ಮೇಲೆ ನೇರವಾಗಿ ಹೀಗೆ ಜೊತೆ ಜೊತೆಗೆ ಬರೋದಿಲ್ಲ, ಅದರಲ್ಲಿ ಒಂದು ಡಿಫ್ಲೆಕ್ಷನ್ ಕಾಣಿಸುತ್ತೆ. ಈ ಡಿಫ್ಲೆಕ್ಷನ್ ಹಿಂಗೆ ಗಾಳಿ ತಿರುಗಿ ಈ ಕಡೆಗೆ ತಿರುಗಿ ಹೀಗೆ ಬರುತ್ತೆ. ಸೊ ಈ ತಿರುಗೋದು ಯಾಕೆ? ಕೊರಿಯಾಲಿಸ್ ಫೋರ್ಸ್ನಿಂದ ತಿರುಗುತ್ತೆ. ಸೊ ಕೊರಿಯಾಲಿಸ್ ಫೋರ್ಸ್ ಅಂದರೆ ಏನು ಅಂತ ನೋಡೋಣ. ಸೊ ಕೊರಿಯಾಲಿಸ್ ಫೋರ್ಸ್ ಏನು ಅಂತ ಹೇಳಿದ್ರೆ, ಈಗ ಈ ಲೈನನ್ನು ನೀವು ಈಕ್ವೇಟರ್ ಅಂತ ಕನ್ಸಿಡರ್ ಮಾಡಿದ್ರೆ, ಸಮಭಾಜಕ ವೃತ್ತ ಅಂತ ಕನ್ಸಿಡರ್ ಮಾಡಿದ್ರೆ, ಮೇಲ್ಗಡೆದು ಉತ್ತರ ಅರ್ಧ ಭಾಗ ನಾರ್ದರ್ನ್ ಹೆಮಿಸ್ಫಿಯರ್, ಕೆಳಗಡೆದು ದಕ್ಷಿಣ ಅರ್ಧ ಭಾಗ ಸದರ್ನ್ ಹೆಮಿಸ್ಫಿಯರ್. ಸೊ ನಾರ್ದರ್ನ್ ಹೆಮಿಸ್ಫಿಯರ್ ಅಲ್ಲಿ ಇಟ್ ವಿಲ್ ಟೇಕ್ ಅ ಡಿಫ್ಲೆಕ್ಷನ್ ಟುವರ್ಡ್ಸ್ ರೈಟ್ ಹ್ಯಾಂಡ್ ಸೈಡ್ ಆರ್ ಕ್ಲಾಕ್ ವೈಸ್. ಸೊ ಉತ್ತರ ಅರ್ಧ ಭಾಗದಲ್ಲಿ ಅದು ಬಲಕ್ಕೆ ತಿರುಗುತ್ತೆ, ಅಥವಾ ಅದನ್ನು ನಾವು ಪ್ರದಕ್ಷಿಣಾ ಪಥ ಕ್ಲಾಕ್ ವೈಸ್ ಡೈರೆಕ್ಷನ್ ಅಂತ ಹೇಳಿ ಕರಿತೀವಿ. ದಕ್ಷಿಣ ಅರ್ಧ ಭಾಗದಲ್ಲಿ ಇಟ್ ಈಸ್ ಆಂಟಿ ಕ್ಲಾಕ್ ವೈಸ್ ಆರ್ ಲೆಫ್ಟ್ ಹ್ಯಾಂಡ್ ಸೈಡ್ ಡಿಫ್ಲೆಕ್ಷನ್. ದಕ್ಷಿಣ ಅರ್ಧ ಭಾಗದಲ್ಲಿ ಅದು ಅಪಪ್ರದಕ್ಷಿಣೆಯಲ್ಲಿ ನಡೆಯುತ್ತೆ, ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತೆ. ಓಕೆ, ಸೊ ಇದು ಕೊರಿಯಾಲಿಸ್ ಫೋರ್ಸ್ ಅಲ್ಲಿ ಡಿಫ್ಲೆಕ್ಷನ್. ಸೊ ಲೆಟ್ ಅಸ್ ಟ್ರೈ ಟು ಸಿ ಒನ್ ಎಕ್ಸಾಂಪಲ್. ಒಂದು ಎಕ್ಸಾಂಪಲ್ ತಗೊಳ್ಳಿ. ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಇಲ್ಲಿ 900 ಮಿಲಿಬಾರ್ಸ್ ಇದೆ, ಇಲ್ಲಿ ನಿಮಗೆ 780 ಮಿಲಿಬಾರ್ಸ್ ಇದೆ. ಸೊ ಪಿ ಜಿ ಎಫ್ ಇವಾಗ ಯಾವ ಕಡೆಯಿಂದ ಯಾವ ಕಡೆಗೆ ಹೋಗುತ್ತೆ? ಇಲ್ಲಿಂದ ಇಲ್ಲಿಗೆ ಹೋಗುತ್ತೆ. ಬಟ್ ಗಾಳಿ ಯಾವ ದಿಕ್ಕಿನಲ್ಲಿ ಹೋಗ್ಬೇಕು? ಈಗ ಗಾಳಿ ನಿಮಗೆ ಬಲಕ್ಕೆ ತಿರುಗಬೇಕು. ಸೊ ಗಾಳಿ ಹೀಗೆ ಬಲಕ್ಕೆ ತಿರುಗುತ್ತೆ. ದಕ್ಷಿಣ ಅರ್ಧ ಭಾಗದಲ್ಲಿ ನೀವು ಒಂದು ಉದಾಹರಣೆ ತಗೊಂಡ್ರೆ, ಇಲ್ಲಿ ನಿಮಗೆ ಸೇ ಇಟ್ ಇಸ್ 950 millibars and here it is 800 millibars. So now wind will move in this direction. PGF is from high pressure to low pressure, and now the deflection of the wind will be towards left hand side.
ಓಕೆ, ಸೊ ದಕ್ಷಿಣ ಅರ್ಧ ಭಾಗದಲ್ಲಿ ಹೀಗೆ ಚಲಿಸ್ತಾ ಇದ್ರೆ ಇದು ನಿಮಗೆ ರೈಟ್ ಹ್ಯಾಂಡ್ ಸೈಡ್ ಆಗುತ್ತೆ, ಮತ್ತೆ ಇದು ನಿಮಗೆ ಲೆಫ್ಟ್ ಹ್ಯಾಂಡ್ ಸೈಡ್ ಆಗುತ್ತೆ. ಉತ್ತರ ಅರ್ಧ ಭಾಗದಲ್ಲಿ ಹೀಗೆ ಚಲಿಸ್ತಾ ಇದ್ರೆ ಇದು ನಿಮಗೆ ರೈಟ್ ಹ್ಯಾಂಡ್ ಸೈಡ್ ಆಗುತ್ತೆ, ಇದು ನಿಮಗೆ ಲೆಫ್ಟ್ ಹ್ಯಾಂಡ್ ಸೈಡ್ ಆಗುತ್ತೆ. ಓಕೆ, ಸೊ ಲೆಫ್ಟ್ ರೈಟ್ ಈ ದಿಕ್ಕಲ್ಲಿರುತ್ತೆ. ಸೊ ಗಾಳಿ ಉತ್ತರ ಅರ್ಧ ಭಾಗದಲ್ಲಿ ಹೀಗೆ ತಿರುಗುತ್ತೆ, ದಕ್ಷಿಣ ಅರ್ಧ ಭಾಗದಲ್ಲಿ ಹೀಗೆ ತಿರುಗುತ್ತೆ. ಸೊ ಈ ರೀತಿ ನಿಮಗೆ ಗಾಳಿಯ ದಿಕ್ಕಿನಲ್ಲಿ ಕೊರಿಯಾಲಿಸ್ ಫೋರ್ಸ್ ಜೊತೆ ಸೇರಿ ಅದು ಸ್ವಲ್ಪ ಬಾಗುತ್ತೆ ಅಥವಾ ತಿರುಗುತ್ತೆ. ಸೊ ಪ್ರೆಷರ್ ಗ್ರೇಡಿಯಂಟ್ ಫೋರ್ಸ್ ಇಸ್ ಪರ್ಪೆಂಡಿಕ್ಯುಲರ್ ಟು ದ ಐಸೋಬಾರ್. Wind is also perpendicular to the isobar and it moves perpendicular to the isobar. But wind doesn't move exactly perpendicular to the isobar. So ಗಾಳಿ ಏನಾಗುತ್ತೆ, ಗಾಳಿ ನಮಗೆ ಈಗ suppose this is a high pressure area and this is a low pressure area. ಇಲ್ಲಿ ಹೆಚ್ಚು ಒತ್ತಡ ಇದೆ, ಇಲ್ಲಿ ಕಡಿಮೆ ಒತ್ತಡ ಇದೆ. PGF ಹಿಂಗೆ ಹೋಗ್ತಾ ಇರುತ್ತೆ ಹೆಚ್ಚು ಒತ್ತಡದಿಂದ ಕಡಿಮೆ ಒತ್ತಡಕ್ಕೆ. ಗಾಳಿ ಏನಾಗುತ್ತೆ, ಗಾಳಿ ಸ್ವಲ್ಪ ಬಲಕ್ಕೆ ತಿರುಗುತ್ತೆ, ಕೊರಿಯಾಲಿಸ್ ಫೋರ್ಸ್ ಅಲ್ಲಿ ಡಿಫ್ಲೆಕ್ಟ್ ಆಗುತ್ತೆ. ಸೊ ಈಗ ನಾವು ನೋಡಕ್ ಹೋದ್ರೆ ಇದು ಏನ್ ಆಂಗಲ್ ಮಾಡ್ತಾ ಇದೆ, ಇದು ಒಂದು ಅಕ್ಯೂಟ್ ಆಂಗಲ್ ಮಾಡ್ತಾ ಇದೆ. ಸೊ ಅಕ್ಯೂಟ್ ಆಂಗಲ್ ಅಂತ ಹೇಳಿದ್ರೆ ಏನು, ಇದು 0 ಡಿಗ್ರಿ, ಇದು 90 ಡಿಗ್ರಿ, ಇದು 180 ಡಿಗ್ರಿ. ಸೊ 0 ಇಂದ 90 ಒಳಗಡೆ ಯಾವುದೇ ಆಂಗಲ್ ಬಂದ್ರೆ ಅದನ್ನ ನಾವು ಅಕ್ಯೂಟ್ ಆಂಗಲ್ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ಅದನ್ನೇ ಹೇಳ್ತಾ ಇರೋದು. Okay, so wind makes an acute angle from the PGF. So ಈಗ PGF ನಿಂದ ಇದು ಒಂದು ಅಕ್ಯೂಟ್ ಆಂಗಲ್ ಮಾಡಿಕೊಂಡು ಗಾಳಿ ಚಲಿಸುತ್ತೆ ಹೊರತು ಗಾಳಿ ಕೂಡ ಐಸೋಬಾರಿಗೆ ಪರ್ಪೆಂಡಿಕ್ಯುಲರ್ ಆಗಿ ಚಲಿಸೋದಿಲ್ಲ. Wind will not move perpendicular to the isobar. Wind will move at an acute angle from the PGF. PGF will move perpendicular. PGF ಪರ್ಪೆಂಡಿಕ್ಯುಲರ್ ಆಗಿ ಚಲಿಸುತ್ತೆ, ಗಾಳಿ ಅದಕ್ಕೆ ಒಂದು ಅಕ್ಯೂಟ್ ಆಂಗಲ್ ಮಾಡಿಕೊಂಡು ಅಲ್ಲಿಂದ ಮುಂದಕ್ಕೆ ಚಲಿಸುತ್ತೆ. ಅದನ್ನೇ ನಾವು ಈ ಸ್ಲೈಡ್ ನಲ್ಲಿ ಹಾಕಿದ್ದೀವಿ. ಓಕೆ, ಸೊ ಗಾಳಿಯ ದಿಕ್ಕಿನಲ್ಲಿ ವ್ಯತ್ಯಾಸ ಅಥವಾ ಗಾಳಿ ತಿರುಗೋದು ಭೂಮಿಯ ರೊಟೇಷನ್ ಮೇಲೆ ಹೋಗುತ್ತೆ, ಸೆಂಟ್ರಿಫ್ಯೂಗಲ್ ಫೋರ್ಸ್ ಮೇಲೆ ಹೋಗುತ್ತೆ, ಮತ್ತೆ ಕೊರಿಯಾಲಿಸ್ ಡಿಫ್ಲೆಕ್ಷನ್ ಮೇಲೆ ಹೋಗುತ್ತೆ. ಸೊ ತುಂಬಾ ಪರಿಣಾಮಗಳು ಆಗಿ ಗಾಳಿಯ ದಿಕ್ಕಿನಲ್ಲಿ ನಮಗೆ ತಿರುವು ಕಂಡು ಬರುತ್ತೆ. So the deflection in the direction of wind is because of many factors like rotation of earth, centrifugal force and different forces. So we see a deflection in the direction of wind combined by all these forces. So wind never moves exactly perpendicular to the isobar. There is always a deflection added by the Coriolis force which is very dominant. Okay, next ಇವಾಗ ನಾವು ಗಾಳಿಯ ವೇಗದ ಬಗ್ಗೆ ಮಾತಾಡೋದಾದ್ರೆ the capacity of the wind. So whenever we have closely placed isobars, the velocity of the wind is very high. So what do we mean by this statement? ಈಗ ಫಾರ್ ಎಕ್ಸಾಂಪಲ್ ನಮಗೆ ಪ್ರೆಷರ್ ವ್ಯತ್ಯಾಸ ಆಗ್ತಾ ಇರೋದು ಹೇಗೆ ಆಗ್ತಾ ಇದೆ ಅಂತ ಹೇಳಿದ್ರೆ, ತುಂಬಾ ಹತ್ರ ಪ್ರದೇಶದಲ್ಲೇ ಪ್ರೆಷರು ಬಹಳ ಏರ್ತಾ ಇದೆ ಅಥವಾ ಕಡಿಮೆ ಆಗ್ತಾ ಇದೆ ಅಂತ ವ್ಯತ್ಯಾಸ ಕಂಡು ಬರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಇಲ್ಲಿ ನಿಮಗೆ ಫಾರ್ ಎಕ್ಸಾಂಪಲ್ ಯು ಹ್ಯಾವ್ 980 ಮಿಲಿಬಾರ್ಸ್. ನೀವು ಒಂದು 3 ಕಿಲೋಮೀಟರ್ ಆಚೆ ಹೋಗ್ತಾ ಇದ್ದಂಗೆನೆ ಹೀಗೆ ಇಲ್ಲಿ ಸಡನ್ ಆಗಿ ಪ್ರೆಷರ್ ವಿಲ್ ಬಿಕಮ್ 950 millibars, then it will become 900 millibars, then it will become 850 millibars. ಸೊ ಒಂದು ನೀವು 10-15 ಕಿಲೋಮೀಟರ್ ದೂರ ಅಥವಾ 20 ಕಿಲೋಮೀಟರ್ ದೂರ ಹೋಗೋದ್ರೊಳಗಡೆ ಬಹಳ ವೇಗವಾಗಿ ನೀವು ನೋಡ್ತಾ ಇದ್ದೀರಾ, ತುಂಬಾ ಸ್ಮಾಲ್ ಡಿಸ್ಟೆನ್ಸ್ಗೆನೆ ಪ್ರೆಷರ್ ತುಂಬಾ ವೇರಿ ಆಗ್ತಾ ಇದೆ. ಅದೇ ನೀವು ಇನ್ನೊಂದು ಎಕ್ಸಾಂಪಲ್ ತಗೊಳ್ಳಿ. ಸಪೋಸ್ ಹಿಯರ್ ಇಟ್ ಈಸ್ 950 millibars and somewhere very far away it is 930 millibars. ಸೊ ಒಂದು ಸ್ವಲ್ಪ ಜಾಸ್ತಿ ದೂರ 20 ಕಿಲೋಮೀಟರ್ 30 ಕಿಲೋಮೀಟರ್ ಹೋದ್ಮೇಲೆ ಒಂದು 20 ಮಿಲಿಬಾರ್ ಅಷ್ಟು ಅದು ಕುಸಿತಾ ಇದೆ ಅಷ್ಟೇ. ಸೊ ಯು ಸಿ ದಿಸ್ ಇಸ್ ಒನ್ ಐಸೋಬಾರ್ ಅಂಡ್ ದಿಸ್ ಇಸ್ ಒನ್ ಐಸೋಬಾರ್ ಅಂಡ್ 2 isobars are placed far away from each other. And here you can see in the first example that the isobars are very closely placed compared to the second diagram. Okay, so when your isobars are very closely placed, the velocity of the wind is very high. ಎರಡು ಐಸೋಬಾರ್ಗಳು ಹತ್ರ ಇದ್ರೆ ಅಥವಾ ತುಂಬಾ ಐಸೋಬಾರ್ಗಳು ಹತ್ರ ಇದ್ರೆ ಗಾಳಿ ಬಹಳ ಜೋರಾಗಿ ಬೀಸುತ್ತೆ. ಅದೇ ನಿಮ್ಗೆ ಐಸೋಬಾರ್ಗಳು ದೂರ ಇದ್ರೆ ಗಾಳಿ ಕಡಿಮೆ ವೇಗದಲ್ಲಿ ಬೀಸುತ್ತೆ. ಸೊ ಇದರ ಅರ್ಥ ಏನು, ನಿಮ್ಗೆ PGF ಎಷ್ಟು ಸ್ಟ್ರಾಂಗ್ ಆಗಿರುತ್ತೋ ಅಷ್ಟು ಜೋರಾಗಿ ಗಾಳಿ ಬರುತ್ತೆ. ತುಂಬಾ ಹತ್ರ ಪ್ರದೇಶದಲ್ಲೇ ಪ್ರೆಷರ್ ವೇರಿ ಆಗ್ತಾ ಇದೆ ಅಂತ ಹೇಳಿದ್ರೆ ಗ್ರೇಡಿಯಂಟ್ ಸಿಕ್ಕಾಬಟ್ಟೆ ಜಾಸ್ತಿ ಇದೆ, ಫೋರ್ಸ್ ಸಿಕ್ಕಾಬಟ್ಟೆ ಜಾಸ್ತಿ ಇದೆ, ಹಾಗಾಗಿ ಗಾಳಿ ತುಂಬಾ ಜೋರಾಗಿ ಬರುತ್ತೆ. ಅದೇ ನಿಮ್ಗೆ ಗ್ರೇಡಿಯಂಟ್ ಕಡಿಮೆ ಇದೆ ಅಂತ ಹೇಳಿದ್ರೆ ಅವಾಗ ಏನಾಗ್ತಾ ಇದೆ, ಗಾಳಿ ತುಂಬಾ
ಕಡಿಮೆ ವೇಗದಲ್ಲಿ ಬರುತ್ತೆ, ಗಾಳಿ ಸ್ವಲ್ಪ ಕಡಿಮೆ ಬರುತ್ತೆ. ಸೊ ಪ್ರೆಷರ್ ಗ್ರೇಡಿಯಂಟ್ ಫೋರ್ಸ್ ಈಸ್ ಆಕ್ಚುಲಿ ದ ಪ್ರೈಮರಿ ಫೋರ್ಸ್ ವಿಚ್ ಡಿಸೈಡ್ಸ್ ದ ವೆಲಾಸಿಟಿ ಆಫ್ ದ ವಿಂಡ್. PGF ಜೋರಾಗಿದ್ರೆ ಗಾಳಿ ಜೋರ್ ಬರುತ್ತೆ, ಇಲ್ಲ ಅಂದ್ರೆ ಇಲ್ಲ. ಸೊ that is what we have put in this slide now. So PGF is stronger if isobars are closely placed and pressure changes more rapidly. Okay, so pressure ತುಂಬಾ ಬೇಗ ಚೇಂಜ್ ಆಗ್ತಾ ಇದೆ ಮತ್ತೆ PGF ಬಹಳ ಸ್ಟ್ರಾಂಗ್ ಆಗಿದೆ. ಸೊ ಇಂಥ ಟೈಮಲ್ಲಿ ಏನಾಗುತ್ತೆ, ನಿಮಗೆ ಗಾಳಿ ತುಂಬಾ ಜೋರಾಗಿ ಬರುತ್ತೆ. ಸೊ ವೆಲಾಸಿಟಿ ಆಫ್ ದ ವಿಂಡ್ ಡಿಪೆಂಡ್ಸ್ ಆನ್ ದಿ ಪ್ರೆಷರ್ ಗ್ರೇಡಿಯಂಟ್. higher the gradient, higher the velocity of the wind. So idu one brief video on pressure gradient force. So I think now you will be able to answer most of the questions that are asked in this section. So ಇದು ಅರ್ಥ ಆಯ್ತು ಅಂತ ಹೇಳಿದ್ರೆ ನಿಮಗೆ ಗಾಳಿಗಳು ಮಾರುತಗಳು ಎಲ್ಲ ಅರ್ಥ ಆಗುತ್ತೆ. ಸೊ ಇದನ್ನ ಅರ್ಥ ಮಾಡಿಕೊಂಡು ಯು ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಿಂಡ್ಸ್, ಫ್ಲೋ ಆಫ್ ವಿಂಡ್ಸ್, ಸೈಕ್ಲೋನ್ಸ್ ಎಕ್ಸೆಟ್ರಾ, ಯು ವಿಲ್ ಹ್ಯಾವ್ ಅ ಮಚ್ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್. ಈ ನೋಟ್ಸನ್ನು ನಾವು ಕೆಳಗಡೆ ಲಿಂಕಲ್ಲಿ ನಮ್ಮ ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ಸೊ ನೋಟ್ಸ್ ತಗೊಳ್ಳಿ, ಜೊತೆಗೆ ಅಟ್ಯಾಚ್ಡ್ ಕ್ವೆಶನ್ಸು ಇದೆ. ಟ್ರೈ ಟು ಆನ್ಸರ್ ದ MCQ questions and hopefully it was helpful. Please don't forget to read, revise and retain. Revision is very important. So revision is the key. Please revise. Thank you so much for the session. Please do like, share and subscribe our channel. Thank you.